ಪೂರ್ವದಲ್ಲಿ ಒಂದು ಆಶ್ರಮ ಇತ್ತು. ಅದರೊಳಗೆ ಕೆಲವು ಶಿಷ್ಯಂದಿರು ಹಾಗೂ ಒಬ್ಬ ಗುರು ಇದ್ದರು. ಒಂದು ದಿನ ಎಲ್ಲಾ ಶಿಷ್ಯಂದಿರು ಒಂದು ಜಾಗದಲ್ಲಿ ಕುಳಿತುಕೊಂಡು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಆ ವಿಷಯ ಏನಪ್ಪಾ ಅಂದ್ರೆ, ಬುದ್ಧಿವಂತ ಯಾವ ರೀತಿ ಇರುತ್ತಾನೆ, ಅವನ ಗುಣ ಲಕ್ಷಣ ಹೇಗಿರುತ್ತದೆ, ಅವನಿಗಿರುವ ಅಭ್ಯಾಸಗಳು ಯಾವುದು. ಈ ವಿಷಯದ ಬಗ್ಗೆ ತುಂಬಾ ಹೊತ್ತು ಚರ್ಚೆ ಮಾಡಿದರೂ ಕೂಡ ಪ್ರತಿಯೊಬ್ಬರ ಅನಿಸಿಕೆ ಬೇರೆ ಬೇರೆ ಇರುತ್ತಿತ್ತು. ಇದೇ ಖಚಿತವಾದ ಉತ್ತರ ಎಂದು ಅವರಿಂದ ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಎಲ್ಲರೂ ಗುರುಗಳ ಹತ್ತಿರ ಹೋಗಿ ಇದೇ ಪ್ರಶ್ನೆಯನ್ನು ಕೇಳಿದರು. ಆಗ ಗುರುಗಳು, ಪುತ್ರರೇ, ಒಬ್ಬ ವ್ಯಕ್ತಿ ಅವನಿಗಿರುವ ಗುಣಗಳ ಕಾರಣದಿಂದ ಶ್ರೇಷ್ಠವಾದವನು ಎಂದು ಪರಿಗಣಿಸಲ್ಪಡುತ್ತಾನೆ. ಬುದ್ಧಿವಂತನಿಗೆ 12 ಗುಣಗಳಿರುತ್ತವೆ. ಅದರಲ್ಲಿ ಮೊದಲನೆಯದು, ಬುದ್ಧಿವಂತ ವ್ಯಕ್ತಿ ಅವನ ಮನಸ್ಸಿನೊಳಗಿರುವ ಮಾತನ್ನು ಯಾರಿಗೂ ಹೇಳುವುದಿಲ್ಲ. ಬುದ್ಧಿವಂತನಿಗೆ ಗೊತ್ತಿರುತ್ತದೆ, ಇವತ್ತು ಅವನ ಜೊತೆ ಇರುವ ಪ್ರಾಣ ಸ್ನೇಹಿತನೇ ನಾಳೆ ಮನಸ್ತಾಪ ಬಂದಾಗ ಶತ್ರುವಂತೆ ಬದಲಾಗುತ್ತಾನೆ ಎಂದು. ಆದ್ದರಿಂದಲೇ ಬುದ್ಧಿವಂತ ಯಾವಾಗಲೂ ಅವನ ವೈಯಕ್ತಿಕ ವಿಷಯಗಳನ್ನು, ಅವನ ಬಲಹೀನತೆಗಳನ್ನು ಯಾರ ಜೊತೆಯೂ ಹಂಚಿಕೊಳ್ಳುವುದಿಲ್ಲ. ಆದರೆ ಸಾಮಾನ್ಯ ವ್ಯಕ್ತಿಗಳು ಅವರ ವೈಯಕ್ತಿಕ ವಿಷಯಗಳನ್ನು, ಕೌಟುಂಬಿಕ ವಿಷಯಗಳನ್ನು, ಬಲಹೀನತೆಗಳನ್ನು, ಬಲವನ್ನು ಎಲ್ಲರ ಜೊತೆಯೂ ಹಂಚಿಕೊಳ್ಳುತ್ತಾರೆ. ಆ ರೀತಿ ಮಾಡುವುದರಿಂದ ನಮ್ಮ ಕಾಲ ಕೆಟ್ಟಾಗ ನಮ್ಮವರೇ ನಮಗೆ ಎಷ್ಟೋ ರೀತಿಯಲ್ಲಿ ಹಾನಿ ಮಾಡುತ್ತಾರೆ. ಏಕೆಂದರೆ ಅವರಿಗೆ ನಮ್ಮ ಬಲ ಹಾಗೂ ಬಲಹೀನತೆ ಎರಡೂ ಕೂಡ ಗೊತ್ತಿರುತ್ತದೆ. ಇನ್ನು ಬುದ್ಧಿವಂತನಿಗಿರುವಂತ ಎರಡನೇ ಗುಣ, ಅವನು ಕೈ ಹಿಡಿದ ಕೆಲಸ ಪೂರ್ತಿಯಾದ ನಂತರ ಮಾತ್ರವೇ ಇತರರಿಗೆ ಹೇಳುತ್ತಾನೆ. ಆದರೆ ಮುಠಾಳರು ಆ ಕೆಲಸ ಶುರು ಮಾಡುವ ಮುಂಚೆಯೇ ಎಲ್ಲರಿಗೂ ಹೇಳಿಕೊಂಡು ತಿರುಗಾಡುತ್ತಾರೆ. ಬುದ್ಧಿವಂತನಿಗೆ ಈ ವಿಷಯ ಗೊತ್ತು. ನಾವು ಮಾಡುವ ಕೆಲಸವನ್ನು ಮುಂಚೆಯೇ ಎಲ್ಲರೊಂದಿಗೆ ಹೇಳಿಕೊಳ್ಳುತ್ತಾ ಬಂದರೆ ಎಲ್ಲರ ಸಲಹೆಯು ಒಂದೊಂದಾಗಿ ಅದರೊಳಗೆ ಸೇರಿಕೊಂಡು ನಾವು ಮಾಡಬೇಕಾದ ಕೆಲಸ ಅಥವಾ ನಮಗಿರುವಂತ ಆಲೋಚನೆ ಪೂರ್ತಿಯಾಗಿ ಹಾಳಾಗುತ್ತದೆ ಎಂದು. ಹಾಗೆ ಇತರರ ಮಾತು ಕೇಳುವುದರಿಂದ ಆ ಕೆಲಸದ ಮೇಲೆ ಕೆಲವು ಕೆಟ್ಟ ಆಲೋಚನೆಗಳು ಅಥವಾ ಅನುಮಾನಗಳು ಕೂಡ ಹುಟ್ಟಿಕೊಳ್ಳುತ್ತದೆ. ನಾವು ಮಾಡಲು ಹೊರಟಿರುವ ಕೆಲಸದಲ್ಲಿ ಇತರೆ ವ್ಯಕ್ತಿಯ ಭಾಗ ಇಲ್ಲದಿರುವಾಗ ಆ ವ್ಯಕ್ತಿಯ ಹತ್ತಿರ ನೀವು ಮಾಡುವ ಕೆಲಸ ಹಂಚಿಕೊಳ್ಳುವ ಅಗತ್ಯ ಇಲ್ಲ. ಅದು ಕೇವಲ ನಿಮ್ಮ ಸಮಯವನ್ನು ಹಾಗೂ ಕೆಲಸವನ್ನು ಹಾಳು ಮಾಡುತ್ತದೆ ವಿನಃ ಇದರಿಂದ ಯಾವ ಪ್ರಯೋಜನ ಇರುವುದಿಲ್ಲ. ಹಾಗೆ ನಾವು ಮಾಡುವ ಕೆಲಸ ಏನೆಂದು ನಮ್ಮ ಶತ್ರುಗಳಿಗೆ ಮುಂಚೆಯೇ ತಿಳಿದರೆ ಅವರು ಅವರ ಕೈಲಾದಷ್ಟು ಆ ಕೆಲಸವನ್ನು ಹಾಳು ಮಾಡುವ ಪ್ರಯತ್ನ ಮಾಡುತ್ತಾರೆ. ಹಾಗಾಗಿ ಒಬ್ಬ ಬುದ್ಧಿವಂತ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವನು ಮಾಡಲು ಹೊರಟಿರುವ ಕೆಲಸವನ್ನು ಪೂರ್ತಿಯಾಗುವವರೆಗೂ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ಯಾರು ಊಹಿಸದ ರೀತಿಯಲ್ಲಿ ಅವನ ಕೆಲಸವನ್ನು ಪೂರ್ಣಗೊಳಿಸಿ ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುತ್ತಾನೆ. ಇಂಥ ವ್ಯಕ್ತಿಗಳಿಗೆ ಎಲ್ಲರೂ ಕೂಡ ಹೆದರುತ್ತಾರೆ. ಎಲ್ಲರೂ ಅವನನ್ನು ಗೌರವಿಸುತ್ತಾರೆ. ಇನ್ನು ಬುದ್ಧಿವಂತರ ಮೂರನೇ ಗುಣ, ಅವರು ಯಾವ ವಿಷಯವನ್ನು ಕುರುಡಾಗಿ ನಂಬುವುದಿಲ್ಲ. ಯಾರಾದರೂ ಒಂದು ವಿಷಯ ಹೇಳಿದ ಕೂಡಲೇ ಅದನ್ನವರು ಕುರುಡಾಗಿ ನಂಬುವುದಿಲ್ಲ. ಅದರಲ್ಲಿ ಅವರ ಬುದ್ಧಿಶಕ್ತಿಯನ್ನು ಬಳಸಿ ಸತ್ಯ ಅಸತ್ಯವನ್ನು ಗುರುತಿಸಿ ಅದರ ನಂತರವೇ ಆ ವಿಷಯವನ್ನು ನಂಬುತ್ತಾರೆ. ಇತರರು ಎಷ್ಟೇ ನಯವಾಗಿ ಮಾತನಾಡಿದರೂ ಬುದ್ಧಿವಂತರು ಮಾತ್ರ ಅವರ ಮಾತುಗಳನ್ನು ನಂಬುವುದಿಲ್ಲ. ಪ್ರತಿಯೊಂದಕ್ಕೂ ಸಮಯ ಕೊಟ್ಟು ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಅವರು ಸ್ವತಃ ಕಣ್ಣಾರೆ ನೋಡಿರುವುದು, ಕಿವಿಯಾರೆ ಕೇಳಿಸಿಕೊಂಡಿರುವ ವಿಷಯ ಮಾತ್ರವೇ ನಂಬುತ್ತಾರೆ. ಅವರು ಇತರರ ಮಾತುಗಳ ಮೇಲಲ್ಲದೆ ಅವರು ಮಾಡುವ ಕೆಲಸಗಳನ್ನು ನೋಡಿ ಅವರ ಮೇಲೊಂದು ಅಭಿಪ್ರಾಯಕ್ಕೆ ಬರುತ್ತಾರೆ. ಬುದ್ಧಿವಂತರು ಯಾವಾಗಲೂ ಚಾಡಿ ಮಾತುಗಳನ್ನು ಕೇಳುವುದಿಲ್ಲ. ಇನ್ನು ಬುದ್ಧಿವಂತರ ನಾಲ್ಕನೇ ಗುಣ, ಅವರು ಯಾವಾಗಲೂ ಸಮಯಾನುಸಾರ ಕೆಲಸ ಮಾಡುತ್ತಾರೆ. ವಿಶ್ರಾಂತಿ ಪಡೆಯುವ ಸಮಯವನ್ನು ಕೂಡ ಉಪಯೋಗಿಸಿಕೊಳ್ಳುತ್ತಾರೆ. ಬುದ್ಧಿವಂತರು ಸಮಯವನ್ನು ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಏಕೆಂದರೆ ಬುದ್ಧಿವಂತನಿಗೆ ಗೊತ್ತು, ಈ ಲೋಕದಲ್ಲಿ ಸಮಯವೇ ಎಲ್ಲದಕ್ಕಿಂತ ಬೆಲೆ ಬಾಳುವುದು ಎಂದು. ಸಮಯ ನಿರ್ದಿಷ್ಟವಾಗಿರುತ್ತದೆ. ಅದನ್ನು ಹೆಚ್ಚು ಕಡಿಮೆ ಮಾಡಲು ಬಡವ ಅಥವಾ ಶ್ರೀಮಂತ ಯಾರಿಗೂ ಕೂಡ ಸಾಧ್ಯವಾಗದು.
ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಅದನ್ನು ಸಕ್ರಮವಾಗಿ ಬಳಸಿಕೊಳ್ಳಲು ಬುದ್ಧಿವಂತರು ಪ್ರಯತ್ನಿಸುತ್ತಾರೆ. ಹಾಗೆ ಅವರು ಏನೇ ಮಾಡಿದರೂ ಒಂದು ಯೋಜನೆಯ ಅನುಸಾರ ಮಾಡುತ್ತಾರೆ. ಬುದ್ಧಿವಂತರು ಸೋಮಾರಿತನ ಹಾಗೂ ಕೆಲಸವನ್ನು ಮುಂದೂಡುವುದನ್ನು ಒಂದು ಶತ್ರುವಿನಂತೆ ಭಾವಿಸುತ್ತಾರೆ. ಕೆಲಸ ಮುಂದೂಡುವ ಗುಣ ಮನುಷ್ಯನನ್ನು ಮುಂದಕ್ಕೆ ಬರದಂತೆ ತಡೆಯುತ್ತದೆ. ಆದರೆ ಮುಟ್ಟಾಳರು ಮಾತ್ರ ಯಾವಾಗಲೂ ಕೆಲಸವನ್ನು ಮುಂದೂಡುತ್ತಾ ಇರುತ್ತಾರೆ. ಇವರು ಸಮಯವನ್ನು ಸದ್ವಿನಿಯೋಗಪಡಿಸಿಕೊಳ್ಳದೆ ಅದನ್ನು ವ್ಯರ್ಥಗೊಳಿಸುತ್ತಾರೆ. ಇನ್ನು ಬುದ್ಧಿವಂತರ 5ನೇ ಗುಣ, ಒಬ್ಬರ ವಿಷಯವನ್ನು ಮತ್ತೊಬ್ಬರೊಂದಿಗೆ ಚರ್ಚಿಸುವುದಿಲ್ಲ. ಇತರರು ಅವರಿಗೆ ಹೇಳಿರುವಂತಹ ವಿಷಯಗಳನ್ನು ಬಹಳ ಗೌಪ್ಯವಾಗಿ ಇಡುತ್ತಾರೆ. ಬುದ್ಧಿವಂತರಿಗೆ ಗೊತ್ತು, ಪ್ರತಿ ಮನುಷ್ಯ ಯಾವುದೋ ಒಂದು ತಪ್ಪು ಮಾಡುತ್ತಿರುತ್ತಾನೆ ಎಂದು. ಹಾಗಾಗಿ ಬುದ್ಧಿವಂತರು ಇತರರ ತಪ್ಪುಗಳನ್ನು ಬೆರಳು ಮಾಡಿ ತೋರಿಸುವುದಿಲ್ಲ. ಇತರರು ಯಾವ ರೀತಿ ಇರುತ್ತಾರೋ ಅವರನ್ನು ಅದೇ ರೀತಿ ಅವರು ಸ್ವೀಕರಿಸುತ್ತಾರೆ. ಈ ಲೋಕದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ವಿಭಿನ್ನವಾಗಿರುತ್ತಾರೆ. ಪ್ರತಿಯೊಬ್ಬರ ಆಲೋಚನೆ ಹಾಗೂ ಜೀವನ ವಿಧಾನ ವ್ಯತ್ಯಾಸವಾಗಿರುತ್ತದೆ. ಬುದ್ಧಿವಂತರು ಇತರರನ್ನು ಅರ್ಥ ಮಾಡಿಕೊಂಡು ಮಾತನಾಡುತ್ತಾರೆ. ಯಾವಾಗಲೂ ಯಾರನ್ನು ಕಡಿಮೆ ಮಾಡಿ ಮಾತನಾಡುವುದಿಲ್ಲ. ಎಲ್ಲರಿಗೂ ಸಮಾನವಾದ ಗೌರವ ಕೊಡುತ್ತಾರೆ. ಏಕೆಂದರೆ ಇಂದು ಇವರು ಇತರರನ್ನು ಕೀಳಾಗಿ ಮಾತನಾಡಿದರೆ ತಿರುಗಿ ಅವರು ಇವರನ್ನು ಕೀಳಾಗಿ ಮಾತನಾಡುತ್ತಾರೆ. ಆಗ ಗೌರವ ಮರ್ಯಾದೆ ಹೋಗುವುದು ಇವರಿಗೆ. ಆದರೆ ಮುಟ್ಟಾಳರು ಮಾತ್ರ ಯಾವಾಗಲೂ ಇತರರ ತಪ್ಪನ್ನು ಹುಡುಕುತ್ತಾ ಇತರರನ್ನು ಚುಚ್ಚು ಮಾತುಗಳಿಂದ ಅವಮಾನಿಸುತ್ತಾ ಬದುಕುತ್ತಾರೆ. ಇನ್ನು ಬುದ್ಧಿವಂತರ 6ನೇ ಗುಣ, ಅವರು ಯಾವಾಗಲೂ ಸೋತರೂ ಕೂಡ ಅವರ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರ ಸೋಲನ್ನು ಒಂದು ಆಯುಧದಂತೆ ಬದಲಾಯಿಸಿಕೊಳ್ಳುತ್ತಾರೆ. ಒಂದು ಗುಣಪಾಠ ಕಲಿತುಕೊಂಡು ಮತ್ತೆ ಹೊಸ ಪ್ರಯತ್ನಗಳನ್ನು ಶುರು ಮಾಡುತ್ತಾರೆ. ಅವರು ಯಾವಾಗಲೂ ನಡೆದು ಹೋದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಕೂರುವುದಿಲ್ಲ. ಏಕೆಂದರೆ ಬುದ್ಧಿವಂತರಿಗೆ ಗೊತ್ತು, ನಡೆದು ಹೋದ ವಿಷಯಗಳ ಬಗ್ಗೆ ಚಿಂತಿಸುತ್ತಾ ಕುಳಿತರೆ ಯಾವ ಪ್ರಯೋಜನ ಇರುವುದಿಲ್ಲ ಎಂದು. ಅವರು ಒಂದನ್ನು ಮಾತ್ರ ಬಲವಾಗಿ ನಂಬುತ್ತಾರೆ, ಸೋಲು ಎಂಬುದು ಗೆಲುವಿಗೂ ಮುಂಚೆ ಸಿಗುವಂತ ಗುಣಪಾಠ. ಅದರಿಂದ ನಾವೊಂದು ಪಾಠ ಕಲಿತುಕೊಂಡು ಕೆಲಸಕ್ಕೆ ಬಾರದ ವಿಷಯಗಳನ್ನು ಪಕ್ಕಕ್ಕಿಟ್ಟು ಮುಂದೆ ಹೋಗಬೇಕೆಂದು. ಆದರೆ ಮುಟ್ಟಾಳರು ಯಾವಾಗಲೂ ಅವರ ಸೋಲಿಗೆ ಇತರರನ್ನು ಕಾರಣವಾಗಿ ತೋರಿಸುತ್ತಾ ಸೋತು ಹೋದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಮತ್ತೆ ಮುಂದೆಜ್ಜೆ ಹಾಕಲು ಹೆದರುತ್ತಾ ಮೂಲೆ ಗುಂಪಾಗುತ್ತಾರೆ. ಇನ್ನು ಬುದ್ಧಿವಂತರ 7ನೇ ಗುಣ, ಕಾಲ ಅವರಿಗೆ ಹಿಡಿಸದ ರೀತಿ ಇಲ್ಲದೇ ಇದ್ದರು, ಎಲ್ಲವೂ ಅವರಿಗೆ ವಿರುದ್ಧವಾಗಿ ನಡೆಯುತ್ತಿದ್ದರೂ ಅವರು ಮಾತ್ರ ಇತರರನ್ನು ನಿಂದಿಸುವುದಿಲ್ಲ. ಒಮ್ಮೆ ಅವರನ್ನವರು ಪರಿಶೀಲನೆ ಮಾಡಿಕೊಂಡು ಏಕೆ ರೀತಿ ನಡೆಯುತ್ತಿದೆ ಎಂದು ಯೋಚಿಸಿ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಬುದ್ಧಿವಂತರು ಯಾವಾಗಲೂ ತಾವು ಮಾಡಿದ ತಪ್ಪುಗಳನ್ನು ಇತರರ ಮೇಲೆ ತಳ್ಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ. ಒಂದು ವೇಳೆ ಅವರ ಮುಖಾಂತರ ಯಾವುದಾದರೂ ತಪ್ಪಾಗಿದ್ದರೆ ಎಲ್ಲರ ಮುಂದೆ ನಾಚಿಕೆ ಪಡದೆ ಅವರ ತಪ್ಪನ್ನವರು ಒಪ್ಪಿಕೊಳ್ಳುತ್ತಾರೆ. ಏಕೆಂದರೆ ಬುದ್ಧಿವಂತನಿಗೆ ಗೊತ್ತು, ತುಂಬಾ ದಿನ ಯಾವ ತಪ್ಪು ಕೂಡ ಮುಚ್ಚಿಡಲು ಸಾಧ್ಯವಿಲ್ಲ. ತಪ್ಪು ಚಿಕ್ಕದಾಗಿರುವಾಗಲೇ ಶಿಕ್ಷೆ ಅನುಭವಿಸಿದರೆ ಅದರ ಪರಿಣಾಮ ಕೂಡ ಚಿಕ್ಕದಾಗಿರುತ್ತೆ. ಅದೇ ಒಂದು ವೇಳೆ ತಪ್ಪನ್ನು ಮುಚ್ಚುತ್ತಾ ಬಂದರೆ ಅದಕ್ಕಾಗಿ ಹೆಚ್ಚು ತಪ್ಪುಗಳನ್ನು ಮಾಡುತ್ತಿರಬೇಕು, ಆಗ ಅದರ ಶಿಕ್ಷೆ ಕೂಡ ದೊಡ್ಡದಾಗಿರುತ್ತದೆ ಎಂದು. ಆದರೆ ಸಾಮಾನ್ಯ ವ್ಯಕ್ತಿ ಅಥವಾ ಮುಟ್ಟಾಳರು ಯಾವಾಗಲೂ ತಾವು ಮಾಡಿರುವ ತಪ್ಪನ್ನು ಪಕ್ಕದವರ ಮೇಲೆ ತಳ್ಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ಏಕೆಂದರೆ ಅವರು ನಾಳೆಯ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಅವರಿಗೆ ಯೋಚಿಸುವಷ್ಟು ತಲೆ ಕೂಡ ಇರುವುದಿಲ್ಲ. ಅವರು ಸದ್ಯಕ್ಕೆ ಪಾರಾದರೆ ಸಾಕು ಎಂದು ಯೋಚಿಸುತ್ತಾರೆ. ಅದರಿಂದ ಭವಿಷ್ಯತ್ತಿನಲ್ಲಿ ದೊಡ್ಡ ಅವಮಾನ ಎದುರಿಸುತ್ತಾರೆ. ಅವರು ಕಷ್ಟಪಟ್ಟು ಕೂಡಿಟ್ಟ ಮಾನ, ಮರ್ಯಾದೆ, ಅಧಿಕಾರ ಹಾಗೂ ಹಣ ಎಲ್ಲವೂ ಕೂಡ ಮಣ್ಣು ಪಾಲು ಮಾಡಿಕೊಳ್ಳುತ್ತಾರೆ. ಇನ್ನು ಬುದ್ಧಿವಂತನ 8ನೇ ಗುಣ, ಅವನು ಯಾವಾಗಲೂ ಮೊದಲು ಅವನೊಂದಿಗೆ ಅವನು ಚರ್ಚೆ ಮಾಡಿಕೊಳ್ಳುತ್ತಾನೆ. ಅವರು ಅನಗತ್ಯ ವಿಷಯಗಳ ಬಗ್ಗೆ ಯೋಚಿಸುವುದಿಲ್ಲ. ಹಾಗೆ ಒಂದೇ ವಿಷಯವನ್ನು ಪದೇ ಪದೇ ಯೋಚಿಸುವುದಿಲ್ಲ. ಒಂದು ಸಮಸ್ಯೆಯ ಪರಿಷ್ಕಾರ ಮಾರ್ಗಕ್ಕೆ ದಾರಿಗಳನ್ನು ಹುಡುಕುತ್ತಿರುತ್ತಾರೆ. ಆ ರೀತಿ ಯೋಚಿಸುತ್ತಿರುವಾಗ
ಅವರ ಜೊತೆ ಅವರು ಮೊದಲು ಮಾತನಾಡಿಕೊಳ್ಳುತ್ತಾರೆ. ಅವರ ಜೊತೆ ಅವರು ಮಾತನಾಡಿದರೆ ಹುಚ್ಚರು ಎಂದು ಮುಟ್ಟಾಳರು ಅಂದುಕೊಳ್ಳುತ್ತಾರೆ. ಬೇರೆಯವರ ಜೊತೆ ಚರ್ಚೆ ಮಾಡಬೇಕು, ಆಗಲೇ ಸರಿಯಾದ ಉತ್ತರ ಸಿಗುತ್ತದೆ ಎಂದು ಮುಟ್ಟಾಳರು ಭಾವಿಸುತ್ತಾರೆ. ಆದರೆ ಬುದ್ಧಿವಂತರು ಇತರರ ಜೊತೆ ಅಲ್ಲದೆ ಮೊದಲು ಅವರ ಜೊತೆ ಅವರು ಚರ್ಚೆ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ನಮ್ಮ ಜೊತೆ ನಾವು ಚರ್ಚೆ ಮಾಡಿಕೊಂಡಾಗ ನಾವು ಹೆಚ್ಚು ಬುದ್ಧಿವಂತರಾಗುತ್ತೀವಿ. ಇತರೆ ವ್ಯಕ್ತಿಗಳ ಜೊತೆ ಚರ್ಚಿಸುವ ಮೊದಲು ಆ ವ್ಯಕ್ತಿಯನ್ನು ತಮ್ಮೊಳಗೆ ತಾವೇ ಊಹಿಸಿಕೊಂಡು ಚರ್ಚೆ ಮಾಡಿ ಬಳಿಕ ಒಂದು ಒಪ್ಪಂದಕ್ಕೆ ಬಂದು ಇತರೆ ವ್ಯಕ್ತಿಯ ಜೊತೆ ಚರ್ಚೆ ಶುರು ಮಾಡುತ್ತಾರೆ. ಮೊದಲೇ ನೇರವಾಗಿ ಇತರರ ಜೊತೆ ಚರ್ಚೆ ಮಾಡಿ ಮುಟ್ಟಾಳರು ಅನಿಸಿಕೊಳ್ಳುವುದಿಲ್ಲ. ಇನ್ನು ಬುದ್ಧಿವಂತರ 9ನೇ ಗುಣ, ಅವರು ಭವಿಷ್ಯತ್ತಿನ ಬಗ್ಗೆ ಯೋಚಿಸಿದ ನಂತರವೇ ವರ್ತಮಾನದಲ್ಲಿ ಬಾಯ್ಬಿಡುತ್ತಾರೆ. ಅವರು ಯಾವಾಗಲೂ ಕೈಲಾಗದ ಕೆಲಸ ಮಾಡುತ್ತೇನೆಂದು ಯಾರಿಗೂ ಭಾಷೆ ಕೊಡುವುದಿಲ್ಲ. ಅವರು ಒಬ್ಬರಿಗೆ ಮಾತು ಕೊಡುವ ಮುಂಚೆ 100 ಬಾರಿ ಯೋಚಿಸುತ್ತಾರೆ. ಈಗ ನಾನು ಕೊಡುವಂತ ಮಾತು ಭವಿಷ್ಯತ್ತಿನಲ್ಲಿ ನನಗೆ ಯಾವುದಾದರೂ ಅಪಾಯ ಉಂಟು ಮಾಡುತ್ತದ ಅಥವಾ ಅದರ ಪರಿಣಾಮ ಹೇಗಿರಬಹುದು ಎಂದು ಯೋಚಿಸುತ್ತಾರೆ. ಒಬ್ಬ ಬುದ್ಧಿವಂತ ಅನಗತ್ಯ ಮಾತುಗಳನ್ನು ಆಡುವುದಿಲ್ಲ. ಅವನು ಆಡುವ ಮಾತು ಇತರರಿಗೆ ನೋವುಂಟು ಮಾಡದೆ ಅವನಿಗೂ ಕೂಡ ಹಾನಿ ಉಂಟು ಮಾಡುವುದಿಲ್ಲ ಎಂದು ಖಚಿತವಾದ ನಂತರವೇ ಅವನು ಬಾಯ್ಬಿಡುತ್ತಾನೆ. ಇನ್ನು ಬುದ್ಧಿವಂತರ 10ನೇ ಗುಣ, ಅವರು ಯಾವಾಗಲೂ ಕೆಲಸದಲ್ಲಿ ಅವರನ್ನವರು ತೊಡಗಿಸಿಕೊಂಡಿರುತ್ತಾರೆ. ಸಮಯ ವ್ಯರ್ಥಗೊಳಿಸುತ್ತಾ ಕಾಣಿಸುವುದಿಲ್ಲ. ಅವರು ಯಾವಾಗಲೂ ಕಾರ್ಯನಿರತವಾಗಿರುವುದರಿಂದ ಇತರರ ಬಗ್ಗೆ ಯೋಚಿಸುವ ಸಮಯವಾಗಲಿ ಅಥವಾ ಇತರರ ಜೊತೆ ಚರ್ಚಿಸುವ ಸಮಯವಾಗಲಿ ಅವರ ಹತ್ತಿರ ಇರುವುದಿಲ್ಲ. ಬುದ್ಧಿವಂತರು ಯಾವಾಗಲೂ ಅವರ ಕೆಲಸ ಅವರೇ ಮಾಡಿಕೊಳ್ಳುತ್ತಾರೆ. ಅವರು ಯಾವಾಗಲೂ ಇತರರ ಮೇಲೆ ಅವಲಂಬಿಸುವುದಿಲ್ಲ. ಅವರ ಕೆಲಸವನ್ನು ಅವರೇ ಖುದ್ದಾಗಿ ಮಾಡಿಕೊಳ್ಳುತ್ತಾರೆ. ಆದರೆ ಸಾಮಾನ್ಯ ವ್ಯಕ್ತಿಗಳು ಅವರ ಕೆಲಸವನ್ನು, ಜವಾಬ್ದಾರಿಯನ್ನು, ಅವರ ಭಾರವನ್ನು ಇತರರ ಮೇಲೆ ಹೊರಿಸುತ್ತಾರೆ. ಇದರಿಂದ ಆ ಕೆಲಸ ಸಕ್ರಮವಾಗಿ ಪೂರ್ಣಗೊಳ್ಳುವುದಿಲ್ಲ. ಬುದ್ಧಿವಂತರ 11ನೇ ಗುಣ, ಅವರು ದಿನದಲ್ಲಿ ಸ್ವಲ್ಪ ಸಮಯವನ್ನು ಹೊಸ ವ್ಯಕ್ತಿಗಳ ಜೊತೆ ಕಳೆಯಲು ಇಷ್ಟಪಡುತ್ತಾರೆ. ಏಕೆಂದರೆ ಆ ವ್ಯಕ್ತಿಗಳ ಗೆಲುವಿನ ರಹಸ್ಯ ಅಥವಾ ಸೋಲಿನ ರಹಸ್ಯದ ಬಗ್ಗೆ ತಿಳಿದುಕೊಂಡರೆ ಇವರ ಜೀವನಕ್ಕೆ ಅದು ಉಪಯೋಗವಾಗುತ್ತದೆ ಎಂದು. ಇದರಿಂದ ಸಮಯ ಹಾಗೂ ಪ್ರಯತ್ನಗಳು ವ್ಯರ್ಥ ಮಾಡಿಕೊಳ್ಳದೆ ಅವರ ಅಮೂಲ್ಯವಾದ ಸಮಯವನ್ನು ಕಾಪಾಡಿಕೊಳ್ಳಬಹುದು. ಆದರೆ ಸಾಮಾನ್ಯ ವ್ಯಕ್ತಿಗಳು ಕೇವಲ ಅವರನ್ನು ಹೊಗಳುವ ವ್ಯಕ್ತಿಗಳ ಜೊತೆ ಮಾತ್ರ ಮಾತನಾಡುತ್ತಾರೆ ಅಥವಾ ಒಂದು ಚೌಕಟ್ಟಿನಲ್ಲಿ ಮಾತ್ರ ಬದುಕುತ್ತಾರೆ. ಅವರು ರೆಕ್ಕೆಗಳನ್ನು ಹಾರಲು ಬಿಡಲು ಇಷ್ಟಪಡುವುದಿಲ್ಲ. ಇನ್ನು ಬುದ್ಧಿವಂತರ 12ನೇ ಗುಣ, ಅವರು ಯಾವಾಗಲೂ ಓದುತ್ತಾ ಬರೆಯುತ್ತಾ ಹೊಸ ಹೊಸ ವಿಷಯಗಳ ಬಗ್ಗೆ ಸಂಶೋಧನೆ ಮಾಡುತ್ತಾ ಇರುತ್ತಾರೆ. ಅವರು ಯಾವುದಾದರೂ ವಿಷಯಕ್ಕೆ ಕೈ ಹಾಕಿದರೆ ಅದನ್ನು ಪೂರ್ತಿಯಾಗಿ ಕಲಿತುಕೊಳ್ಳುತ್ತಾರೆ. ಅರ್ಧದಲ್ಲಿ ಬಿಟ್ಟು ಬರುವುದಿಲ್ಲ. ಅವರು ಪೂರ್ತಿಯಾಗಿ ತಿಳಿದುಕೊಂಡ ವಿಷಯದ ಬಗ್ಗೆ ಮಾತ್ರವೇ ಇತರರ ಜೊತೆ ಚರ್ಚಿಸುತ್ತಾರೆ. ಅರ್ಧಂಬರ್ಧ ತಿಳಿದುಕೊಂಡು ಅದರ ಬಗ್ಗೆ ಚರ್ಚೆ ಮಾಡುವುದಿಲ್ಲ. ಬುದ್ಧಿವಂತರು ಹೊಸ ವ್ಯಕ್ತಿಗಳ ಜೊತೆ ಮಾತನಾಡಲು ಬಯಸಿದರೂ ಕೂಡ ಸ್ನೇಹ ಮಾತ್ರ ಉನ್ನತವಾಗಿ ಯೋಚಿಸುವವನ ಹತ್ತಿರ ಮಾತ್ರವೇ ಮಾಡುತ್ತಾರೆ. ಬುದ್ಧಿವಂತರು ತಮ್ಮ ಆತ್ಮವಿಶ್ವಾಸವನ್ನು ಯಾವಾಗಲೂ ಅಹಂಕಾರದಂತೆ ಬದಲಾಯಿಸಿಕೊಳ್ಳುವುದಿಲ್ಲ. ಅವರು ಎಷ್ಟೇ ಕಲಿತುಕೊಂಡಿದ್ದರೂ ಅದು ಕಡಿಮೆನೆ. ನಾನು ಕಲಿತುಕೊಳ್ಳಬೇಕಾಗಿರುವುದು ಇನ್ನೂ ಎಷ್ಟೋ ಇದೆ ಎಂದು ಭಾವಿಸುತ್ತಾರೆ. ಅವರು ಸಮಯ ಇದ್ದಾಗಲೆಲ್ಲ ಯಾವುದಾದರೂ ಹೊಸ ವಿಷಯವನ್ನು ಕಲಿತುಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತಾರೆ ಎಂದು ಗುರುಗಳು ಶಿಷ್ಯರಿಗೆ ತಿಳಿಸಿಕೊಟ್ಟರು. ಸ್ನೇಹಿತರೆ, ಇದರಲ್ಲಿ ನಿಮಗೆ ಎಷ್ಟು ಗುಣಗಳಿವೆ ಎಂದು ಕಮೆಂಟ್ ಮಾಡಿ ತಿಳಿಸಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.